ಕರ್ನಾಟಕದ ಎಲ್ಲ ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಇವತ್ತು 2ನೇ ದಿವಸ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಗೆ ಈಗಷ್ಟೇ ಈಶ್ವರ ಮಲ್ಪೆ ಹಾಗೂ ತಂಡ ಹೊರಟಿದೆ. ಇವತ್ತು ಹೋಗಿ ಅಲ್ಲಿ ನಿನ್ನೆ ಉಳಿದಂತ ಕಾರ್ಯಾಚರಣೆಯನ್ನು ಇವತ್ತು ಮುಂದುವರಿಸ್ತೇವೆ. ನಮ್ಮ ಜೊತೆಗೆ ಈಶ್ವರಣ್ಣಸ್ ಇದ್ದಾರೆ. ಎಲ್ಲ ಈಗ ಹೋಗ್ತಾ ಇದ್ದೇವೆ. ನೋಡುವ, ಹೋಗಿ ಆದಷ್ಟು ಬೇಗ ಅಲ್ಲಿ ಏನು ನಾವು ಹುಡುಕ್ತಾ ಇದ್ದೇವೆ ಆ ಒಂದು ವಸ್ತುಗಳು ಅಲ್ಲಿ ಸಿಕ್ಕಲಿ, ನಮ್ಮ ಕಾರ್ಯಾಚರಣೆ ಸಫಲವಾಗಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರೂ ನಮಗೋಸ್ಕರ ಪ್ರಾರ್ಥಿಸಿ ಇವತ್ತು ಹೋಗಿರುವಂತಹ ಕೆಲಸ ಸಕ್ಸಸ್ಫುಲ್ ಆಗಿ ಆದಷ್ಟು ಬೇಗ ಮುಗಿಯುವಾಗಿ ದೇವರು ಸಹಾಯ ಮಾಡಲಿ ಅಂತ ಎಲ್ಲರ ಹತ್ರ ಕೇಳಿಕೊಳ್ತಿದ್ದೇನೆ. ಇವತ್ತು ನಾವು ಹೋಗುವ ಕಾರ್ಯಕ್ಕೆ ಏನು ವಿಘ್ನ ಅಡೆತಡೆಗಳು ಬರದೆ ಒಳ್ಳೆ ರೀತಿಗೆ ಆ 3 ಜನರ ಒಂದು ಜೀವ ಸಿಗಲಿ. ಒಂದು ಇಬ್ಬರ ಮೃತದೇಹ ಮತ್ತೊಬ್ಬ ಅರ್ಜುನ್ ಅವರು ಗಾಡಿಯೊಳಗೆ ಇದ್ದಾರಂತೇಳಿ ಅವರು ಜೀವಂತವಾಗಿ ಬದುಕಿ ಬರಲಿ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗೂ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಈಶ್ವರ ಮಲ್ಪೆ ಅವರ ಯೂಟ್ಯೂಬ್ ಚಾನಲ್ ಬರ್ತಾ ಹೋಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಅವರ ವಿಡಿಯೋಸ್ಗಳನ್ನ ನೋಡ್ತಾ ಎಲ್ರಿಗೂ ಶೇರ್ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀವಿ. ಬಿಡ್ಲಿಲ್ಲ ಅವರೆಲ್ಲ ಇದ್ದಾರೆ ಹೇಳೋದವರೆಲ್ಲ. ಹೌದಾ? ಬಿಡ್ಲಿಲ್ಲ, ಅಲ್ಲೇ ಇದ್ದಾರೆ, ಹೊರಗಿದ್ದಾರೆ. ಯಾಕೆ ಹೇಳಿ, ಅದು ನಿನ್ನೆ ಸ್ವಲ್ಪ ಮಾತುಕತೆ ಇದ್ದಲ್ಲ. ಇದೊಂದೇ ಪ್ಲೇಸ್ ಅಲ್ಲ ಅಂದ್ರೆ ಬೋರ್ ಆಗ್ತದಲ್ಲ. ನಾನು ಜಾಸ್ತಿ ಯಾವ ಬರ್ತೀನಿ ಬ್ರೋ, ಹೇಳಿ ಬ್ರೋ. ಅದು ಇದಾದ್ಮೇಲೆ ನಾನು ನೋಡ್ಕೊಳ್ತೀನಿ. ನಮಸ್ಕಾರ ಬಂಧುಗಳೇ. ಈಶ್ವರ ಮಲ್ಪೆ ಮತ್ತು ತಂಡ 2ನೇ ದಿನದ ಕಾರ್ಯಾಚರಣೆ ಶೀರೂರು ಗುಡ್ಡ ಕುಸಿತ ಅಂಕೋಲದ ಈ ಒಂದು ಜಾಗಕ್ಕೆ ಬಂದಿದೆ. ನೀವು ಗಮನಿಸಬಹುದು, ಆ ನದಿಯ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ತರ ಆಗಿದೆ. ಅದರ ಮುಂಭಾಗದಲ್ಲಿರುವಂತಹ 2 ಕೋಲ್ಗಳು ನಿನ್ನೆ ಸಿಗ್ನಲ್ಗೋಸ್ಕರ ನಾವು ಹಾಕಿ ಬಂದಿದ್ವಿ. ಅಲ್ಲಿಂದ ಮತ್ತೆ ಕಾರ್ಯಾಚರಣೆಯನ್ನ ಈಶ್ವರ ಮಲ್ಪೆ ತಂಡ ಆರಂಭಿಸುತ್ತೆ. ಈಶ್ವರ ಮಲ್ಪೆ ಅವರು ನಿನ್ನೆ ದಿನ 6 ಬಾರಿ ನೀರಿನ ಅಡಿಭಾಗದಲ್ಲಿ ಡ್ರೈವ್ ಮಾಡಿ ಎಲ್ಲಾ ರೀತಿಯ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೆಸಿ ಯಾವುದೇ ರೀತಿಯ ಕುರುಹುಗಳು ಪತ್ತೆಯಾಗಿಲ್ಲ. ಒಂದು ಕಡೆಯಲ್ಲಿ ಮರದ ರಾಶಿ ಮತ್ತು ಕೇಬಲ್ ಇರುವುದರಿಂದ ಇವತ್ತಿನ ದಿನ ಅದನ್ನೊಂದು ಮೇಲೆತ್ತಿ ಮುಂದಿನ ಕಾರ್ಯಾಚರಣೆಯನ್ನ ನಡೆಸುವಂತಹ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಇವತ್ತಿನ ವಿಡಿಯೋ ಅಪ್ಡೇಟ್ ಕೂಡ ಈಶ್ವರ ಮಲ್ಪೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಎಲ್ಲರೂ ಕೂಡ ನಿನ್ನೆ ದಿನ ನಮಗೆ ಉತ್ತಮ ರೀತಿಯ ಸಹಕಾರವನ್ನು ನೀಡಿದ್ದೀರಾ. ಇವತ್ತು ಕೂಡ ಇಲ್ಲಿ ನಡೆಯುವಂತಹ ಪಿನ್ ಟು ಪಿನ್ ಮಾಹಿತಿ, ಅಂದ್ರೆ ಬೆಳಗಿನಿಂದ ಸಂಜೆಯವರೆಗೂ ಕೂಡ ಇಲ್ಲಿ ನಡೆಯುವಂತಹ ಕಾರ್ಯಾಚರಣೆಯ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದವನ್ನು ಕೂಡ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಕೊನೆಯ ನೋಡಿ, ಇವತ್ತು ನಾವು ನಮ್ಮ ಎಂಡರಪಡೆಯಿಂದ ಒಬ್ರು ಬಂದಿದ್ದಾರೆ. ಅವರು ಸಹ ಡೀಪ್ ಡೈವರ್. ಹಾಗೆ ನಾವು ನಮ್ಮ ಟೀಮಿಂದ ಒಂದು 8 ಜನ, ಹಾಗೆ ನಮ್ಮ ಉಮಾಕಾಂತ್ ಹೊಸಕೊಟ್ಟು ಅವರು ಸಹ ಇದ್ದಾರೆ ನಮ್ಮ ಜೊತೆಗೆ. ನಾವೊಂದು ಇವತ್ತೊಂದು ಏನಾದರೂ ಮಾಡಿ ಒಂದು ಗಾಡಿ ಇರುವಿಕೆಯ ಬಗ್ಗೆ ನೋಡಬೇಕು. ಈಗಾಗಲೇ ನಮ್ಮ ಅಲ್ಲಿ ನೀರು ಮಧ್ಯಭಾಗದಲ್ಲಿ ಒಂದು ವೈರ್ ಇದೆ, ಹೈ ಟೆನ್ಷನ್ ವೈರ್ ಇದೆ. ಅದರೊಟ್ಟಿಗೆ ಸುಮಾರು ದಿಮ್ಮಿಗಳಿದೆ. ಅದು ತೆಗೆದು ಈಗ ಮೆಸ್ಕ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಅವರೆಲ್ಲ ಕೆಪಿಟಿಸಿ ಅವರು ಬಂದಿದ್ದಾರೆ. ಇವರು ಬಂದು ಈಗ ತೆಗೆಯೋರೊಂದು ಅವರ ಸಹಾಯ ಸಹ ಕೋರಿದ್ದೇವೆ. ಯಾಕೆಂದ್ರೆ ಆ ವೈರ್ ತೆಗೆದ್ರೆ ಸ್ವಲ್ಪ ಮೇಲಾಗಿ ಇರುತ್ತೆ. ಆ ದಿಮ್ಮಿ ಅಡಿಯಲ್ಲಿ ಏನಾದ್ರು ಲಾರಿ ಇದೆ ಅಂತ ನೋಡ್ಲಿಕ್ಕೋಸ್ಕರ ಅವ್ರ ಟೀಮ್ ಸಹ ರೆಡಿಯಾಗಿ ಬಂದಿದೆ. ಎಲ್ಲರ ಒಂದು ಆಶೀರ್ವಾದ ಇರಲಿ. ಆ ಗಾಡಿ ಅಲ್ಲೇ ಆದ್ರೂ ಅಡಿಯಲ್ಲಿ ಇದ್ದು ಆ ಅರ್ಜುನ್ ಎಂಬುವನು ಜೀವಂತವಾಗಿ ಇರ್ಲಿ ಅಂತ ನಾವು ಆಶಾಭಾವನೆಯಿಂದ ಹೇಳ್ತೇವೆ. ಅದಲ್ಲದೆ ಇಲ್ಲಿ ಸ್ಥಳೀಯರು ಇಬ್ಬರು ಬಿದ್ದಿದ್ದಾರೆ. ಆ ಇಬ್ಬರ ಮೃತದೇಹ ಸಹ ಕೆಳಗೆ ಇರಬಹುದು ಅದರ ಅಡಿಯಲ್ಲಿ. ಅವರು ಸಹ ಸಿಕ್ಕಿದ್ರೆ ಒಳ್ಳೇದಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅದೇ ರೀತಿ ಅವರ ಮನೆಯವರಿಗೆ ಸಹ ದುಃಖ ಸಹಿಸಿಕೊಳ್ಳುವ ಶಕ್ತಿ ಕೊಡ್ಲಿ ದೇವರನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. SDRF ನವರು ಸಹ ಇವತ್ತು ಸ್ಕೂಬಾ ಡೈವ್ ಯೂಸ್ ಮಾಡಿಕೊಂಡು ನೀರಿನಲ್ಲಿ ಸರ್ಚಿಂಗಿಗೆ ರೆಡಿಯಾಗಿದ್ದಾರೆ. ಇವರು ಕೂಡ ಡೀಪ್ ಡೈವರ್ ಇವರು ಕೂಡ ಈಶ್ವರಣ್ಣನ ಜೊತೆ ಇವತ್ತು ಇವರು ಕೂಡ ಇರ್ತಾರೆ ಸರ್ಚಿಂಗ್ ಅಲ್ಲಿ.
ಹಾಗಾಗಿ ಸ್ವಲ್ಪ ಕೆಲಸ ಅನುಕೂಲಕರವಾಗ್ತದೆ ಇವತ್ತು. ಕೊಡ್ತೀನಿ ಏನ ಕೊಡ್ತಾರೆ ನಿಗಲ್ ಬಕ್ಕ ಭಯ ಹೆಂಗಣ್ಣ ನಿಗಲಿಗೆ ತಾನೆ ಗೊತ್ತಲ್ಲ ಸರ್, ಆ ದೇಶಕ್ಕೆ ನಾನು ಹೋಗ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಜನಗಳ ಸೇವೆ ಮಾಡ್ತಿದ್ದೀನಿ. ಇದ್ದಾರೆ ಈಗ ಡೀಪ್ ಡ್ರೈವರ್ NDRF ನ स्कूबा डाइवर इधर ತಂಡದವರು. ಅವರ ಹತ್ರ ಕೇಳುವ ಹಿಂದಿಯಲ್ಲಿ. आप इसको पहले किधर ट्राई किए थे आप ऐसा ट्रेनिंग में? हाँ सर, सर ये गोवा में ट्रेनिंग से गए सर, डीप डाइवर था। उसमें 120 फीट 130 फीट तक ड्राइविंग सीखा है। हाँ, इसमें एक स्कूबा डाइव होता है, एक कम्युनिकेशन डाइव होता है, दोनों सीख लिया था। इसका एक आज का मौसम का थोड़ा पानी का कम हो गया, करंट का कम हो गया, उनको वजह से डाइव करने के लिए तैयार है। अपना ईश्वर टीम के लिए हम भी उसके कोऑर्डिनेट के साथ मदद करना तैयार है। और उसके पहले भी आपने आपका ये आपका टीम में कितने लोग हैं ये कोर्स सीखा है? ये कोर्स सीखा 3 आदमी। 3 आदमी आप भी इसमें ड्राइवर मेरा अटेंडर, मेरे को ऊपर से अटेंड करना, इनके भी डाइविंग कर सके। मेरे को कोई होता ना सिग्नल देकर उसके साथ में हमारे टीम में जैसा ऊपर हम लोग रोक सकते हैं ऐसे है सर, हम दोनों का काम करते हैं, सर्च करते हैं। ठीक है सर, थैंक यू।